ಯಾಕ್ಲಾ ಪುಸಿ ಏನಾಯ್ತಲಾ? ಡ್ಯಾಡಿ ಮಮ್ಮಿಗೆ ಸ್ಯಾನೆ ಜ್ವರ ಬಂದು ಮಲ್ಗೈತೆ. ಅಯ್ಯೋ ಯಾಕಪ್ಪ ರಾಜವಂಗ ಏನಾಯ್ತು? ಅವ್ವ ನಿನ್ನೆ ರಾತ್ರಿ ಮನೆಗೆ ಸ್ನೇಹಕ್ಕನ ಆತ್ಮ ಬಂದಿತ್ತಂತೆ. ಹಾ ಮಮ್ಮಿಗೆ ಎಚ್ಚರಿಕೆ ಕೊಡ್ತಂತೆ. ಮಮ್ಮಿ ಆತ್ಮ ನೋಡಿ ಸ್ಯಾನೆ ಎದುರೋಗೈತವ. ಹೌದೇನಲ್ಲ? ವಿಷಯ ಕೇಳಿ ಹಾಲು ಕುಡಿಯೋ ಸಂತೋಷ ಆಯ್ತಲ್ಲ. ಅವಳಿಗೆ ಬರೀ ಜ್ವರ ಅಲ್ಲ, ಸಾವೇ ಬಂದ್ಬಿಡ್ಬೇಕಾಗಿತ್ತು. ಏ ಅವ್ರ ಅವ್ವಂಗೆ ಮೈಗೆ ಹುಷಾರಿಲ್ಲ ಅಂತ ಹುಡುಗ ಹೇಳಕ್ ಬಂದೈತೆ. ನೀನ್ ನೋಡಿದ್ರೆ ಉಡಾಪೆ ಮಾತಾಡ್ತಿದ್ಯಲ್ಲ. ಲೇ ಪುರ್ಸಿ, ನಿಜವಾಗ್ಲೂ ಸ್ನೇಹನಾತ್ಮ ಬಂದಿತ್ತಂತ? ಕೂಸೆ ಮನೆಯಲ್ಲಿ ಕೆಲಸ ಮಾಡಿದ್ರೆ ಡಿ ಸಿ ಇಡೋದು ಸುಮ್ಕೆ ಬಿಡ್ತಾರ? ಅದಕ್ಕೆ ರಾಜಿಗೆ ತರಾಟೆ ಏಯ್ ತಗೊಂಡ್ರೆ. ಯೋ ಎಲ್ಲ ಹೊಸಿ ಸುಮ್ಕಿರಿ. ಪುರ್ಸಿ ಹೇಳಲ್ಲ, ನೀನು ಹೇಳ್ತಿರೋ ದಿಟ್ವೇ? ಹ್ಞೂ ಕಣವ, ಇಲ್ಲ ಅಂದಿದ್ರೆ ಮಮ್ಮಿ ಯಾವತ್ತಾದ್ರೂ ಈ ಥರ ಎದುರ್ತಾ ಇತ್ತ ಹೇಳು? ಅಲ್ಲ, ಆ ಹೆಂಗ್ಸೆ ಎದ್ರ ಜಾಯಮಾನವೇ ಅಲ್ಲ. ಅವ್ವ, ಇವರೆಲ್ಲ ಹೇಳ್ತಿರೋದು ನೋಡಿದ್ರೆ ಸ್ನೇಹಕ್ಕನ ಆತ್ಮ ಬಂದಿರೋದು ನಿಜ ಅನಿಸ್ತಿದೆ. ಅದಕ್ಕೆ ಮೋಸ ಮಾಡಿದವ್ರನ್ನೆಲ್ಲ ಒಂದ್ ಕಡೆಯಿಂದ ಬೆಂಡೆತ್ಕೊಂಡ್ ಬರ್ತಿದ್ದಾಳೆ. ಇದನ್ನೆಲ್ಲ ನನ್ನ ಕೈಲಿ ನಂಬಕ್ಕೆ ಆಯ್ತಾ ಇಲ್ಲ. ಇದನ್ನೆಲ್ಲ ನನ್ನ ಮಗಳು ಮಾಡಾಳೆ. ನಂಬಲೇಬೇಕಲ್ವಾ ಮರೆ? ಬಾರ್ಗೆ ಜನನೂ ಬರ್ದಲೆ ಅದು ಕ್ಲೋಸ್ ಆಗಿ ಹೋಗಿದೆ. ನಾನಿದ್ನ ನಂಬಕ್ಕಿಲ್ಲ ಕಣವ. ಈಗಿನ ಕಾಲದಲ್ಲಿ ಇದೆಲ್ಲ ಎಲ್ಲಿ ನಡೀತದೆ? ನಂಬೋದು ಬಿಡೋದು ಅವ್ರವ್ರಿಗೆ ಬಿಟ್ಟದ್ದು. ಆದರೆ ಈಗ ಎಲ್ಲ ನಡೀತಾ ಇರೋದು ತಿಟ್ಟನೆ ತಾನೇ. ನಂಬಕ್ಕಿಲ್ಲ ಅಂತ ಹೇಳ್ಬಿಡ ಕೂಸೆ. ಆಮೇಲೆ ಡಿ ಸಿ ಮೇಡಮ್ ನಿನ್ನೆ ಕೋಪ ಮಾಡ್ಕೊಂಡು ರಾತ್ರಿ ಕನ್ಸ ಬಂದ್ಬಿಡ್ತಾರೆ. ಹಾಗಾದ್ರೆ ನೀವ್ ಇದನ್ನ ನಂಬ್ತೀರಪ್ಪ? ನಮ್ದೇ ಇರೋಕೆ ಆಯ್ತದೆ ಕೂಸೆ. ಒಬ್ರು ಇಬ್ರು ಹೇಳಿದ್ರೆ ಏನೋ ಅಡ್ಡವು ಮಾಡ್ತಾವ್ರೆ, ತಮಾಷೆ ಮಾಡ್ತಾವ್ರೆ ಅಂತ ಹೇಳ್ಬೋದಾಗಿತ್ತು. ಊರ್ಗೂರ ಹೇಳ್ತಾ ಇದ್ದೆ ಅಂದ್ರೆ ನಂಬಲೇಬೇಕು ತಾನೆ. ಹ್ಞೂ ಇದನ್ನೆಲ್ಲ ಕೇಳ್ತಾ ಇದ್ರೆ ನನ್ನ ಕೈಲಿ ನಂಬಕ್ಕೆ ಆಯ್ತಾ ಇಲ್ಲ. ಚಾನ ಆಶ್ಚರ್ಯ ಆಯ್ತಾ ಇತ್ತು. ಆದರೆ ನನಗೆ ಮಾತ್ರ ಯಾವುದೇ ರೀತಿಯ ಆಶ್ಚರ್ಯ ಆಗ್ತಾ ಇಲ್ಲ.